ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕುಬೇರ ರಂಗೋಲಿನ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರಂಗೋಲಿನ ದೇವ್ರ ಮನೆ ಒಳಗಡೆ ಬಿಡಿಸೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಈ ರಂಗೋಲಿನ ನಾವು ಬಿಡಿಸೋದ್ರಿಂದ ನಮ್ಮೊಳಗಿನ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗುತ್ತೆ. ಮನೆಯಲ್ಲಿ ಕುಬೇರ ಪೂಜೆ ಮಾಡ್ತೀವಿ ಅಂತ ಅಂದರೆ ಈ ರಂಗೋಲಿನ ಕಲೀಲೇಬೇಕಾಗುತ್ತೆ. ಈ ರಂಗೋಲಿಯಿಂದನೇ ಕುಬೇರ ಪೂಜೆ ಅನ್ನೋದು ಪರಿಪೂರ್ಣವಾಗುತ್ತೆ. ಹೇಗೆ ಬಿಡಿಸೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಥರ 2 ಬಾಕ್ಸ್ಗಳನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ 4 ಕಡೆನೂ ಕೂಡ ದೊಡ್ಡದು, ಚಿಕ್ಕದು, ಹಾಗೆ ಇನ್ನು ಸ್ವಲ್ಪ ಚಿಕ್ಕದು, ಈ ಥರ ಸ್ಟೆಪ್ ಬೈ ಸ್ಟೆಪ್ನ ಗೆರೆಗಳನ್ನ ಹಾಕೋಬೇಕಾಗುತ್ತೆ. ಹಾಗೆ ಒಂದೊಂದೇ ಗೆರೆನ ಪಕ್ಕದ ಒಂದು ಗೆರೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಹೇಗೆ ಬಿಡಿಸ್ತಾ ಇದ್ದೀನೋ ಆ ಥರ. ಈ ರಂಗೋಲಿನ ದಿನ ಮನೆಯಲ್ಲಿ ಹಾಕೋದ್ರಿಂದ ಸಕಲ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಈ ರಂಗೋಲಿ ಹಾಕೋದು ತುಂಬಾ ಈಸಿ ಫ್ರೆಂಡ್ಸ್. ಚುಕ್ಕಿ ಹಾಕೋವಾಗಿಲ್ಲ, ಎಳೆ ರಂಗೋಲಿ ಏನಿಲ್ಲ, ಬರೀ ಲೈನ್ಸ್ಗಳಿಂದ ಹಾಕುವಂತಹ ರಂಗೋಲಿಗಳು. ಇದಕ್ಕೆ ನೀವು ಅರಿಶಿನ, ಕುಂಕುಮ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ರೆ ರಂಗೋಲಿ ಅನ್ನೋದು ಪೂರ್ತಿ ಆಗುತ್ತೆ. ದೇವ್ರ ಮನೆಯಲ್ಲಿ ಪ್ರತಿದಿನ ಈ ರಂಗೋಲಿನ ಹಾಕ್ತಾ ಪೂಜೆ ಮಾಡ್ತಾ ಬಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಅಭಿವೃದ್ಧಿ ಹೊಂದುತ್ತೆ. ದೇವ್ರ ಮನೆಯಲ್ಲಿ ಈ ರಂಗೋಲಿನ ಅಕ್ಕಿ ಹಿಟ್ಟಿಂದ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಈ ರಂಗೋಲಿ ಅನ್ನೋದು ಕಂಪ್ಲೀಟ್ ಆಯಿತು. ಇವಾಗ ನಾನು ಇದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಇದು ಇನ್ನೊಂದು ರೀತಿಯ ಕುಬೇರ ರಂಗೋಲಿ ಫ್ರೆಂಡ್ಸ್. ಇದು ಬಿಡಿಸೋದು ತುಂಬಾ ಈಸಿ. ಈ ಥರ 4 ಡಾಟ್ಸ್ ಇಟ್ಕೊಂಡು ಅದ್ರ ಮಿಡಲಲ್ಲಿ 3 ಡಾಟ್ಸ್, ನೆಕ್ಸ್ಟ್ 2 ಡಾಟ್ಸ್. ಇದು ಏನಕ್ಕೆ ಡಾಟ್ಸ್ ಇಟ್ಕೊಳ್ಳೋದು ಅಂದರೆ ಲೈನ್ಸ್ಗಳು ಕರೆಕ್ಟಾಗಿ ಬರಲಿ ಅಂತ ಅಷ್ಟೇ. ನೆಕ್ಸ್ಟ್ ಈ ಥರ ಲೈನ್ಸ್ಗಳನ್ನ ಜಾಯಿನ್ ಮಾಡ್ಕೊಳ್ಳೋದು. ನಾವೇನು ಡಾಟ್ಸ್ ಇಟ್ಟಿದ್ದೀವಿ ಅದಕ್ಕೆ ಈ ಥರ ಲೈನ್ಸ್ಗಳನ್ನ ಹಾಕ್ಕೊಂಡು ನೆಕ್ಸ್ಟು ಲೈನ್ಗಳನ್ನ ಆಪೋಸಿಟಾಗಿ ಜಾಯಿನ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ಆಪೋಸಿಟಾಗಿ ಏನು ಲೈನ್ ನಾವು ಹಾಕಿರ್ತೀವೋ ಅದನ್ನು ಜಾಯಿನ್ ಈ ಥರ ಮಾಡ್ಕೋಬೋದು ಅಷ್ಟೇ. ಈ ರಂಗೋಲಿನ ಪ್ರತಿದಿನ ಅಲ್ಲದೆ ಇವಾಗ ಹಬ್ಬಗಳು ಬಂದಾಗ ಗಣೇಶ ಹಬ್ಬ ಆಗಲಿ, ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಆ ಥರ ಕಳಶ ಪ್ರತಿಷ್ಠಾಪನೆ ಮಾಡುವಾಗ ಕೆಳಗಡೆ ಇದನ್ನು ಬಿಡಿಸಿ ಅದ್ರ ಮೇಲ್ಗಡೆ ಕಳಶ ಪ್ರತಿಷ್ಠಾಪನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಅರಿಶಿನ ಕುಂಕುಮದಿಂದ ಡೆಕೋರೇಟ್ ಮಾಡಿಕೊಂಡ್ರೆ ರಂಗೋಲಿ ಅನ್ನೋದು ಪೂರ್ತಿ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.